ಇವತ್ತು ದರ್ಶನ್ ಮತ್ತೆ ಉಳಿದಂತ ಎಲ್ಲ ಆರೋಪಿಗಳನ್ನ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಇವತ್ತು ರೆಗ್ಯುಲರ್ ಬೇಲ್ ಕೊಟ್ಟಿದೆ. ಅಂದ್ರೆ ಇದರಲ್ಲಿ ದರ್ಶನ್ ಅವ್ರನ್ನ ಯಾವ ರೀತಿ ಪ್ರಕರಣದಲ್ಲಿ ಸಿಗಾಕ್ಸಲಾಗಿತ್ತು ಅನ್ನೋದು ಸಿ.ವಿ. ನಾಗೇಶ್ ಅವರು ಮತ್ತೆ ಸಂದೇಶ್ ಚೌಟ ಮತ್ತೊಬ್ಬ ಹೀರೋ ವಕೀಲರು ಮತ್ತೆ ಇನ್ನೊಬ್ರು ಹೀರೋ ವಕೀಲರು ಅರುಣ್ ಶರ್ಮ ಅವರು ವಾದ ಮಂಡನೆ ಮಾಡಿದ್ರು. ಆ ಎಲ್ಲ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಷರತ್ತುಬದ್ಧ ಜಾಮೀನ ಆರೋಪಿಗಳು ಕೊಟ್ಟಿದೆ ಸರ್. ಷರತ್ತುಬದ್ಧ ಅಂತ ಹೇಳಿದ್ರಿ, ಏನು ಕಂಡೀಷನ್ಸ್ ಏನು? ಅದೇ ಕಂಡೀಷನ್ಸ್, ಈ ಆರೋಪಿಗಳು ಪ್ರಕರಣದಲ್ಲಿರುವಂತಹ ಸಾಕ್ಷಿದಾರನ ಬೆದರಿಕೆ ಹಾಕಬಾರ್ದು, ಆಮೇಲೆ ಪ್ರಕರಣದಲ್ಲಿರುವಂತಹ ಯಾವುದೇ ಸಾಕ್ಷಿಗಳನ್ನ ನಾಶ ಮಾಡಬಾರ್ದು, ಹಾಗೆ ನ್ಯಾಯಾಲಯದ ಜುರಿಸ್ಡಿಕ್ಷನ್ ಅಂದ್ರೆ ಅದನ್ನ ನ್ಯಾಯಾಲಯದ ಪರಿಮಿತಿನ ಬಿಟ್ಟು ಹೋಗಬಾರ್ದು ಅನ್ನೋಂಥ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ದಾರೆ. ಉಳಿದಂತ ಷರತ್ತುಗಳು ನಮಗೆ ಆದೇಶದ ಪ್ರತಿ ಸಿಕ್ಕಿದ ನಂತರ ನಮ್ಗೆ ಗೊತ್ತಾಗುತ್ತೆ. ಮಧ್ಯಂತರ ಆದೇಶಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಸರ್? ಈಗ ಮಧ್ಯಂತರ ಆದೇಶ ಇತ್ತು, ಅದಾದ ಮುಗೀತು, ಮುಕ್ತಾಯದ ಬಳಿಕ ಇವ್ರಿಗೆ ದರ್ಶನ್ ಅವರು ಆಪರೇಷನ್ ಮಾಡಿಸಿದಾರ ಮಾಡಿಸಿಲ್ವ ಅದ್ರ ಬಗ್ಗೆ? ಆಪರೇಷನ್ ಬಗ್ಗೆ ನಮಗೆ ಮಾನ್ಯ ಉಚ್ಚ ನ್ಯಾಯಾಲಯ ಮಧ್ಯಂತರ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಅದರದ ಮಾಹಿತಿ ಯಾವುದನ್ನು ಸಹ ಮಾಧ್ಯಮಕ್ಕೆ ಹಂಚ್ಕೋಬಾರ್ದು ಅನ್ನೋದೊಂದು ಕಂಡೀಷನ್ ಇವತ್ತಿಗೂ ಇದೆ. ಆದ್ರಿಂದ ಆ ಮಾಹಿತಿನ ತಮಗೆ ನಾನು ಹಂಚ್ಕೊಳ್ಳೋಕೆ ಕ್ಷಮೆ ಇದೆ. ಜೂರಿಸ್ಡಿಕ್ಷನ್ ಬಿಟ್ಟು ಹೋಗಬಾರ್ದು ಅಂತ ಇಂಟರ್ಮ್ ಬೇಲ್ ಅಲ್ಲಿ ಹೇಳಿದ್ರು. ಅಂದ್ರೆ ಈಗ ಹೋಗಂಗಿಲ್ವಾ? ಸಾಮಾನ್ಯವಾಗಿ ದರ್ಶನ್ ಏನಾದ್ರು ಮೈಸೂರಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಅನ್ನುವಂತ ಆಸೆಗಳಿದೆ. ಅದು ಆದೇಶದ ಪ್ರತಿ ನಮ್ಗಿನ್ನೂ ಸಿಕ್ಕಿಲ್ಲ ಸರ್. ಆ ಕಂಡೀಷನ್ ಅಂದ್ರೆ ಆ ಷರತ್ತು ಇದೆಯೋ ಇಲ್ವೋ ಅನ್ನೋದು ನಮ್ಗೆ ಅರ್ಜಿ ಆದೇಶದ ಪ್ರತಿ ಸಿಕ್ಕಿದ ನಂತರ ಗೊತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.